ನಾವು ಮಾಡಿದ ಕೆಲಸಕ್ಕೆ ಜನತೆ ಕೃತಜ್ಞತೆ ಸಲ್ಲಿಸಬೇಕು. ಶಾಸಕ ಅಶೋಕ್ ಪಟ್ಟಣ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಹೆಸ್ಕಾಂ ವಿಭಾಗ ಹಾಗೂ ಉಪವಿಭಾಗ ಕಚೇರಿಯ ನೂತನ ಕಟ್ಟಡವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರೈತರಿಗೆ ಆಗುತ್ತಿರುವ ಸಂಕಷ್ಟ ತಪ್ಪಿಸುವ ಉದ್ದೇಶದಿಂದ ರಾಮದುರ್ಗದಲ್ಲಿ ಹೆಸ್ಕಾಂ ವಿಭಾಗ ಕಚೇರಿಯನ್ನು ಆರಂಭಿಸಲಾಗಿದ್ದು, ತಾಲೂಕಿನ ರೈತ ಬಾಂಧವರು, ಗ್ರಾಹಕರು ಇದರ ಸದುಪಯೋಗ ಪಡೆಯಬೇಕೆಂದು ವಿಧಾನಸಭೆ ಮುಖ್ಯ ಸಚೇತಕ ಶಾಸಕ ಅಶೋಕ್ ಪಟ್ಟಣ ಹೇಳಿದರು. ಈ ಮೊದಲು ರೈತರು ವಿದ್ಯುತ್ ಪರಿವರ್ತಕ ಸೇರಿದಂತೆ ಯಾವುದೇ ಕೆಲಸ ಕಾರ್ಯಗಳಿಗೆ ಬೈಲಹೊಂಗಲ ವಿಭಾಗ ಕಚೇರಿಗೆ ಅಲೆದಾಡಬೇಕಾಗಿತ್ತು. ಜೊತೆಗೆ ವಾಹನ ನೋಂದಣಿಗೆ ಆರ್ಟಿಒ, ಡಿವೈಎಸ್ಪಿ ಕಚೇರಿಗೆ ಅಲೆದಾಡುವುದನ್ನು ತಪ್ಪಿಸಲು ರಾಮದುರ್ಗದಲ್ಲಿ ಮಂಜೂರು ಮಾಡಿಸಿದ್ದೇನೆ. ಜನತೆ ಕೃತಜ್ಞತೆ ಸಲ್ಲಿಸಬೇಕೆಂದು ಹೇಳಿದರು. ಯಾವುದೇ ಹೊಸ ಯೋಜನೆ ಜಾರಿಗೂ ಮುನ್ನ ಮುಂದಿನ 50 ವರ್ಷಗಳ ಮುಂದಾಲೋಚನೆಯನ್ನ ಮನದಲ್ಲಿಟ್ಟುಕೊಂಡು ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತಿದ್ದು, ತಾಲೂಕಿನ ಬಟಕುರ್ಕಿ, ಸುರೇಬಾನ, ಹುಲಗುಂದ ಗ್ರಾಮದಲ್ಲಿರುವ 33 ವ್ಯಾಟ್ ವಿದ್ಯುತ್ ಪರಿವರ್ತಕ ಸ್ಟೇಷನ್ಗಳನ್ನು 1108.2 ಮೇಲ್ದರ್ಜೆಗೇರಿಸಲು ಕ್ರಮ ತೆಗೆದುಕೊಳ್ಳಲಾಗಿದೆ. ವಿದ್ಯುತ್ನ ಅಭಾವ ತಪ್ಪಿಸಲು ಸಾಲಹಳ್ಳಿಯಲ್ಲಿ 106 ಕೋಟಿ ರೂಪಾಯಿ ವೆಚ್ಚದ 220 ಕೆವಿ ಸ್ಟೇಷನ್ ಕಾಮಗಾರಿ ಮುಕ್ತಾಯ ಹಂತದಲ್ಲಿದೆ. ಹೆಸ್ಕಾಂ ಸಿಬ್ಬಂದಿ ತಮ್ಮ ಜೀವದ ಹಂಗು ತೊರೆದು ಕೆಲಸ ನಿರ್ವಹಣೆ ಮಾಡುತ್ತಿದ್ದು, ತಮ್ಮ ಕುಟುಂಬದ ಹಿತದೃಷ್ಟಿಯಿಂದ ಇಲಾಖೆ ನೀಡಿದ ಸುರಕ್ಷತಾ ಕವಚಗಳನ್ನು ಧರಿಸಿ ಕೆಲಸ ನಿರ್ವಹಿಸಬೇಕು ಎಂದು ಅವರು ಹೇಳಿದರು. ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿ ಅಧ್ಯಕ್ಷ ಸೈಯದ್ ಅಜೀಂ ಪೀರ್ ಖಾದಿ ಮಾತನಾಡಿ, ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹ ಜ್ಯೋತಿ ಉಚಿತ ವಿದ್ಯುತ್ ಯೋಜನೆಯನ್ನ ಪ್ರತಿಶತ 98% ರಾಜ್ಯದ ಜನತೆ ಉಪಯೋಗಿಸುತ್ತಿದ್ದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಪಕ್ಷ ಬಡವರ ಮತ್ತು ರೈತರ ಪರ ಕೆಲಸ ಮಾಡುತ್ತಿದೆ. ಶಾಸಕ ಪಟ್ಟಣ ಅವರು ಜಾತ್ಯತೀತ ಹಾಗೂ ಪಕ್ಷಾತೀತವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಅನುಷ್ಠಾನಗೊಳಿಸಿ ಜನಾನುರಾಗಿ ಶಾಸಕರಾಗಿದ್ದಾರೆ ಎಂದು ಹೇಳಿದರು. ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯ ವ್ಯವಸ್ಥಾಪಕ ನಿರ್ದೇಶಕಿ ವೈಶಾಲಿ ಎಂಎನ್ ಮಾತನಾಡಿ ಹೇಳಿದರು. ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ಲಕ್ಷ್ಮೀ ಕಡ್ಕೋಳ, ಗ್ಯಾರಂಟಿ ಅನುಷ್ಠಾನ ಯೋಜನೆಗಳ ತಾಲೂಕು ಅಧ್ಯಕ್ಷ ಜಿಬಿ ರಂಗನಗೌಡ, ಹುಬ್ಬಳ್ಳಿ ವಿದ್ಯುತ್ ಸರಬರಾಜು ಕಂಪನಿಯ ನಿರ್ದೇಶಕ ಎಸ್ ಜಗದೀಶ್, ಬೆಳಗಾವಿ ವಲಯದ ಮುಖ್ಯ ಇಂಜಿನಿಯರ್ ಪ್ರವೀಣ್ ಕುಮಾರ್ ಚಿಕಡೆ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಇಲಾಖೆ ಅಧೀಕ್ಷಕ ಇಂಜಿನಿಯರ್ ರಾಜೇಂದ್ರ ಖೋರೆ, ಬೆಳಗಾವಿ ವಲಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಬಿವೈ ಹೊಳೆಗಾರ, ಗುತ್ತಿಗೆದಾರ ಗೋಪಾಲ್ ಸೌಂಶಿ ಸೇರಿದಂತೆ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಉಪಸ್ಥಿತರಿದ್ದರು. ನಾನೇನು ಬಹಳ ಮಾತಾಡ್ಬೇಕು ಏನು ಪೇಜ್ ಬರ್ಕೊಂಡ್ಬಂದಿದ್ದೆ, ಇವೆಲ್ಲ ಟೈಪ್ ಮಾಡ್ಕೊಂಡು ಎಲ್ಲ ಮಾತಾಡ್ಬಿಟ್ಟ ಎಲ್ಲ ಒಂದೊಂದು ಮತ್ತೆ ನೀವೇ ಕೊಟ್ಟು ಮತ್ತೆ ಅದನ್ನೇ ಮಾತಾಡಿದೆ. ಇವ್ನು ಎಮ್.ಎಲ್.ಎ ಮಾತಾಡಿ ಬರ್ಬೋದು, ಅವ್ರು ಮಾತಾಡ್ತಾನೆ ನೀವು ಅಂತೀವಿ. ಅದರಿಂದ ನಾನೇನು ಮಾತಾಡೋ ಪರಿಸ್ಥಿತಿನೇ ಇಲ್ಲ, ಯಾಕಂದ್ರೆ ಮಾತಾಡಿದ್ರಿ. ಆದ್ರೆ ನಾವೆಲ್ಲ ನೀವೆಲ್ಲ ಗೊತ್ತು, ಪದೇ ಪದೇ ಹೇಳೋದು ಬೇಡ, ಎಲ್ಲ ಹೇಳ್ಯಾರೆ. ಈ ಸಬ್ ಡಿವಿಷನ್ ತರ್ಕೊಂಡು ಬಹಳ ಕಷ್ಟಪಟ್ಟೆ ನಾವು. ಅವಾಗ ನೀವೆಲ್ಲ ರೈತರು ಬಹಳ ಜನ ನಮ್ಮ ಮನೆಗೆ ಬಂದು ಹೋದ್ರಲ್ಲಿ ಕೊಡ್ತೀವಿ ಅಂತಾರೆ. 2 ದಿನ ಬಾಡಿಗೆ ಟ್ಯಾಕ್ಟ್ರಿ ತಗೊಂಡು ಬಾಡಿಗೆ ಕಾರ್ ತಗೊಂಡು ಅಲ್ಲಿ ಕಲ್ತ್ಕೊಂಡು ಹೋಟೆಲ್ ರೂಮ್ ಮಾಡ್ಕೊಂಡು 2 ದಿನ 3 ದಿನ ಇಟ್ಕೊಂಡು ಅವಾಗ ಕೊಡ್ತಾರೆ ಅಂತದ್ದು. ಅದು ತಪ್ಸಕ್ಕೋಸ್ಕರ ನಮ್ಮ ಹೆಸ್ಕಾಂ ಇಲ್ಲಿ ಉಪವಿಭಾಗ ನಾನು ನಡೆಸ್ತೆ ಕರೆಂಟಿಂದು. ಮತ್ತೆ ಕೆವಿದೊಂದು ಆಯ್ತಲ್ಲ. ಮತ್ತೆ ಈಗ ಏನೋ ಕೊಲೆ ಕೇಸ್ ಆಯ್ತು, ದೊಡ್ಡ ಕೇಸ್ ಡಿವೈಎಸ್ಪಿ ಆಫೀಸ್ ಎಲ್ಲ ಬೈಲೊಂಬಲ್ಲಿ ಹೋಗ್ತಾ ಇದ್ವಿ ನಾವು. ಅದನ್ನು ಕೂಡ ಡಿವೈಎಸ್ಪಿ ಆಫೀಸ್ ಇಲ್ಲೇ ಮಾಡಿಸ್ತೀನಿ ನಾನು ಕೂಡ. ಆಮೇಲೆ ನೀವು ಲೈಸೆನ್ಸ್ ಇವಾಗ ನಮ್ಗೆ ನೆನ್ಸ್ಕೊಳ್ಳೋದಿಲ್ಲ. RT ಆಫೀಸ್ ಹೋದ್ರೆ ನಿಮ್ ಕಾರ್ ರಿಜಿಸ್ಟ್ರೇಷನ್, ಸೈಕಲ್ ರಿಜಿಸ್ಟ್ರೇಷನ್ ಹೋಗ್ತೀನಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ನಾನು ರೊಕ್ಕ ಕೊಡ್ತೀನಿ ಬಿಡ್ತೀನಿ, ನಮ್ಗೆ ಗೊತ್ತಿಲ್ಲ ಅಂತ ಮಾಡ್ಸ್ಕೊಂಡು ಬಂದ್ಬಿಡ್ತೀನಿ. ಈಗ ನೀವೆಲ್ಲ ಎಲ್ಲಿ ಬೈಲಲ್ಲಿ ಹೋಗ್ಬೇಕಾಯ್ತು, ಹೋಗಿ ಅಲ್ಲೆಲ್ಲ ಏನೇನು ಮಾಡ್ಬೇಕಾಯ್ತಲ್ಲ ಪೂಜೆ ಪುನಸ್ಕಾರ ಹಣ್ಣು ಹಪ್ಪಳ ಕೊಟ್ಟು ಮಾಡಿಸ್ಕೊಂಡು ಬರ್ತಾ ಇದ್ವಿ. ಇಲ್ಲಿ ನಾನು ಅದನ್ನು ಮಾಡಿಸ್ತೀನಿ, ಅದ್ರ ಬಗ್ಗೆ ಒಂದು ಕೃತಜ್ಞತೆ ಯಾರು ಇಲ್ಲೇ ಮಾಡಿಸ್ತಿಲ್ಲಪ್ಪ. ಮತ್ತೆ ಡಿವೈಎಸ್ಪಿ ಒಂದಾಯ್ತು, ಆಮೇಲೆ RTO ಆಯ್ತು, ಈಗ 100 ಮಾಡಿಸಿದೆ. ಮತ್ತೆ ಬಿಲ್ಡಿಂಗ್ ಕಟ್ಸೋದು, ಮತ್ತೆ ಎಲ್ಲಾ ಕಡೆ ಕರೆಕ್ಟ್ ಚೆನ್ನಾಗಿ ಸ್ಟೇಷನ್ಸ್ ಈಗ ಮಾಡಿಸ್ತಾ ಇದೀವಿ. ಈಗೆಲ್ಲ ಆಗ್ಲೇ ಈಗ 33ರಿಂದ 110 ಕೆವಿ ಮೇಲ್ದರ್ಜೆ ಬಟ್ಕುರ್ಕಿ, ಹುಲ್ಕುಂದ, ಸೋಳೆಬಾನ್ಗೆ 11 ಅಪ್ಗ್ರೇಡ್ ಮಾಡಕ್ ಹೋಗ್ತೀವಿ ಈಗಾಗಲೇ. ಆಮೇಲೆ 100 ಡೈರೆಕ್ಟ್ ಆಗಿ ಮಾಡ್ತಾ ಇರೋದು ನಾವು. ಒಟ್ಟು 220 ಕೆವಿ ಸಾಲಗಳಿಂದ ಮಾಡ್ತಾ 106 ಕೋಟಿ ರೂಪಾಯಿ ಕೆಲಸ ಏನೇನು ಮುಗಿದುತ್ತೀನಿ. ಅದೊಂದು ಪೂಜೆ ಮಾಡೋದು ಬಾಕಿ ಇದೆ. ಅಧ್ಯಕ್ಷ ಕರ್ಕೊಂಡು ಮೇಡಮ್ ಅವ್ರು ಕರೆದು ಅದೊಂದು ದೊಡ್ಡ ಪೂಜೆ ಮಾಡೋದು ಕಾರ್ಯಕ್ರಮ 220 ಕೆವಿ. ಇನ್ನು ಮತ್ತೆ 110 ಕೆವಿ ಈಗಾಗಲೇ ಪದಮಂಡಿ, ಸಾಲಾಪುರ, ಮುದ್ದೇನೂರು, ದುಡ್ಡಿಕೂರು, ಮಾಗನೂರು, ತೋರಣಗಟ್ಟಿ, ಚಿಲುಮೂರು ಸುಮಾರು 200 ಕೋಟಿ ವೆಚ್ಚದ ವಿದ್ಯುತ್ 110 ಸ್ಟೇಷನ್ ಮಂಜೂರಾತಿ ದೊರೆತಿದೆ, ಆಲ್ರೆಡಿ ದೊರೆತಿದೆ. ನೀವೇನಂತೀರಿ ಕೆಲವರು ಬಿಜೆಪಿ ಅವರು, ರೊಕ್ಕನ ಬರೀ ಗ್ಯಾರಂಟಿ ಮಾಡ್ತಾ ಇದ್ದೀರಲ್ಲ ಅಭಿವೃದ್ಧಿ, ಇದನ್ನ ಅಭಿವೃದ್ಧಿ ಅಲ್ಲ, ಇದೆಲ್ಲಾನು ರೊಕ್ಕ ಇಟ್ಕೊಂಡು ಅಭಿವೃದ್ಧಿ ಮಾಡ್ತಾ ಇದೀವಿ. ನಾವೆಲ್ಲ ಗ್ಯಾರಂಟಿ ಕಾರ್ಡ್ ಕೊಡ್ತಾ ಇದೀವಿ, ಮತ್ತೆ
ಅಭಿವೃದ್ಧಿ ಮಾಡ್ತಾ ಇದ್ದೀವಿ. ಅವ್ರು ಬಿಜೆಪಿ ಏನೋ ಸುಮ್ಮನೆ ಹೇಳ್ಬೇಕು ಹೇಳ್ತಾ ಇರ್ತಾರೆ. ಅದರಿಂದ ಅವ್ರ ಮಾತಿಗೆ ಕಿವಿ ಕೊಡ್ಬೇಡಿ. ನಿಮ್ಗೆ 2,000 ರೂಪಾಯಿ ನಿಮ್ಮನೆ ಬರ್ತಾ ಇಲ್ಲ, ನೆನ್ಸ್ಕೋಬೇಕು ಕಾಂಗ್ರೆಸ್ 2,000 ರೂಪಾಯಿ ಎಲ್ಲಾದ್ರೂ ಕೊಡ್ತಾರೆ ಬಡವರಿಗೆ. ಅವ್ರು ಎಷ್ಟೋ ಹೇಳ್ತಾರೆ ಬಿಜೆಪಿನವರು, ನೋಡಿ ಬಂದ್ ಮಾಡ್ತಾರೆ. ನೀವು ಹೆಣ್ಮಕ್ಳು ಒಂದು ತಿಂಗಳು ಬರ್ಬೇಕಂತ ಫೋನ್ ಬಂದಾಗ ಮೊದಲು ಕೇಳ ನಾನು ಸಾಹಿತ್ಯ ಎಲ್ಲ ಯಾರು ಅಂತೇಳಿ, ಇಲ್ಲ ಪಟ್ನಾದಿಂದ ಸೀದಾ ಬರ್ತಾರೆ ಅಂತೇಳಿ ಹೇಳಿದ್ರು. ನನಗೆ ಬಹಳ ಸಂತೋಷ ಆಗ್ತಾ ಇದೆ. ರಾಮದುರ್ಗೆ ಬರಬೇಕು. ಸನ್ಮಾನ್ಯ ಶಾಸಕರು ನಮ್ಮ ನಾಯಕರಾಗಿರ್ತಕ್ಕಂಥ ಅಶೋಕ್ ಪಟೇಲ್ ಸಾಹೇಬರ ಕ್ಷೇತ್ರದ ಬಗ್ಗೆ ಬಹಳ ಕೇಳ್ತಿದ್ದೀವಿ ನಾವು. ನಮ್ಮ ಹುಬ್ಳಿ ಆಫೀಸಿಗೆ ಬಂದಾಗ ಶಾಸಕರು ಬಹಳಷ್ಟು ಕೆಲಸ ಮಾಡುವಂತ ಕ್ಷೇತ್ರ ಈ ಭಾಗದಲ್ಲಿ ಯಾವುದಾದಿದೆ ಅಂತ ಹೇಳಿದ್ರೆ ಅದು ರಾಮದುರ್ಗ ಅನ್ನುವಂಥ ಮಾತನ್ನು ಬಹಳ ಸಂದರ್ಭದಲ್ಲಿ ಕೇಳಿರ್ತಕ್ಕಂಥದ್ದು. ಇವತ್ತು ಈ ಕಟ್ಟಡ ನೋಡಿದ ತಕ್ಷಣ ನನಗೆ ವಿಶ್ವಾಸ ಆಯಿತು. ರಾಮದುರ್ಗದಲ್ಲಿ ಜನರ ಅಭಿವೃದ್ಧಿ, ಜನರ ಕೆಲಸ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾರೇ ಇರಲಿ ಆ ಕೆಲಸ ಮಾಡುವಂತ ನಾಯಕತ್ವ ಯಾರಲ್ಲಿದೆ ಅಂತ ಹೇಳಿ ಅದು ಅಶೋಕ್ ಪಟೇಲ್ ಸಾಹೇಬ್ ಕೈಯಲ್ಲಿದೆ ಅನ್ನುವಂತ ಮಾತಿನ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಅತ್ಯಂತ ಸುಂದರವಾದ ಸುಸಜ್ಜಿತವಾದ ಒಂದು ಕಟ್ಟಡ ಆಗಿದೆ. ನೀವು ಬೇರೆ ಕಡೆ ಬಯಲುಗಳಿಗೆ ಹೋಗಬೇಕಾಗ್ತಿತ್ತು. ನಮ್ಮೆಲ್ಲ ರೈತರಾಗ್ಲಿ, ಗ್ರಾಹಕರಾಗ್ಲಿ, ಸಾರ್ವಜನಿಕರು ಬಯಲುಗಳಿಗೆ ಹೋಗಿ ಕೆಲಸ ಮಾಡ್ಕೊಂಡು ಬರಬೇಕಾಗಿತ್ತು. ಸನ್ಮಾನ್ಯ ಅಶೋಕ್ ಪಟೇಲ್ ಸಾಹೇಬರ ಪ್ರಯತ್ನ, ಅವರು ಸನ್ಮಾನ್ಯ ಜಾರ್ಜ್ ಸಾಹೇಬರಿಗೆ ಮನವೊಲಿಸಿ ರಾಮದುರ್ಗೆ ಇವತ್ತು ಏನು ಕಾರ್ಯ ಮತ್ತು ಪಾಲನೆ ಉಪವಿಭಾಗ ಕಚೇರಿ ಸ್ಯಾಂಕ್ಷನ್ ಮಾಡಿ ಕೇವಲ 15 ತಿಂಗಳಲ್ಲಿ ರೆಡಿ ಆಗಿರ್ತಕ್ಕಂಥದ್ದು ಇದು ಒಂದು ಸುವರ್ಣಾಕ್ಷರದಲ್ಲಿ ಬರೆದಿರುವಂತಹ ಗಳಿಕೆ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ.